ಗ್ರಾಮೀಣ ಭಾಗದ ರೈತರ ಸಬಲೀಕರಣಕ್ಕೆ ಹೈನುಗಾರಿಕೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಶಾಸಕ ಎಚ್.ಪಿ. ಸ್ವರೂಪ್ ಹೇಳಿದರು. ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿಯ ರಾಮದೇವರಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಮಾತನಾಡಿದರು. ರೈತರನ್ನ ಸ್ವಾವಲಂಬಿ ಬದುಕು ಸಾಗಿಸಲು ಹೈನುಗಾರಿಕೆ ಅನುಕೂಲ ಕಲ್ಪಿಸಿದೆ. ಗ್ರಾಮೀಣ ಭಾಗದ ರೈತರ ಸಬಲೀಕರಣಕ್ಕೆ ಹೈನುಗಾರಿಕೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಸನ ಜಿಲ್ಲೆಯಲ್ಲಿ ಒಟ್ಟು 1600 ಹಾಲು ಉತ್ಪಾದಕರ ಸಂಘಗಳಿವೆ. ಹೈನುಗಾರಿಕೆಗೆ ಎಚ್.ಡಿ. ರೇವಣ್ಣ ಕೊಡುಗೆ ಅಪಾರವಾಗಿದ್ದು, ಶೀಘ್ರದಲ್ಲೇ ಮೆಗಾ ಡೈರಿ ಸಹ ಉದ್ಘಾಟನೆಯಾಗಲಿದ್ದು, ಇದರಿಂದ ರೈತರ ಹೈನುಗಾರಿಕೆಗೆ ಮತ್ತಷ್ಟು ಪೂರಕವಾಗಲಿದೆ ಎಂದರು. ಏನು ನೂತನವಾದ ಒಂದು ಡೈರಿ ಒಂದು ಗುದ್ಲಿ ಪೂಜೆಗೆ ಬಂದಿದ್ವಿ. ನಮ್ಮ ಹಿರಿಯರು ಮತ್ತು ಮಾರ್ಗದರ್ಶಕರಾದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಆದಂತಹ ನಾಗರಾಜಣ್ಣವರು ಮತ್ತೆಲ್ಲ ಊರಿನೆಲ್ಲ ಮುಖಂಡರು ಮತ್ತು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ತಾವು ಕೂಡ ನೋಡಿದ್ರಿ. ಇವತ್ತೇನಾದ್ರೂ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಒಂದು ಸಬಲವಾಗಿದ್ದಾರೆ ಅಂದ್ರೆ ಅದು ಹೈನುಗಾರಿಕೆ. ಏನಿವತ್ತು ಸನ್ಮಾನ್ಯ ರೇವಣ್ಣವರು ಹಾಸನ ಜಿಲ್ಲೆಯಲ್ಲೇ ಒಂದು ಕ್ರಾಂತಿಯನ್ನ ಮಾಡಿದರೆ ಸುಮಾರು 13 ಲಕ್ಷಕ್ಕಿಂತ 15 ಲಕ್ಷಕ್ಕೆ ಹೆಚ್ಚು ಲೀಟರ್ ಏನು ಹಾಲು ಉತ್ಪಾದನೆ ಆಗ್ತಿರಂತ ಒಂದು ಹಾಸನ ಜಿಲ್ಲೆಯಲ್ಲಿ ಮುಂದಿನ ಒಂದು 2 ತಿಂಗಳಲ್ಲಿ ಮೇ ತಿಂಗಳಲ್ಲಿ ವಿಶೇಷವಾಗಿ ಅದು ಒಂದು ದೊಡ್ಡ ಮಟ್ಟದಲ್ಲಿ ಅವರೊಂದು ಶ್ರಮದಿಂದ ಮೆಗಾ ಡೈರಿ ಕೂಡ ಓಪನ್ ಆಗ್ತಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ಮೋದಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಮಹಿಳೆಯರು ಎಲ್ಲ ಗ್ರಾಮೀಣ ಭಾಗದ ಮಹಿಳೆಯರು ಬರಬೇಕು ಅಂತ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಇದೊಂದು ಸಂದರ್ಭದಲ್ಲಿ ನಾನು ಕೂಡ ರೈತರಿಗೆಲ್ಲ ಹೇಳ್ತಾ ಇದ್ದೆ, ಇವತ್ತು ದುರಸ್ತಿ ವಿಚಾರಕ್ಕೂ ಕೂಡ ಸನ್ಮಾನ್ಯ ಕಂದಾಯ ಸಚಿವರಂತ ಕೃಷ್ಣ ಬೈರೇಗೌಡರು ಒಂದು ಕ್ರಾಂತಿನ ತಂದಿದ್ದಾರೆ. ದುರಸ್ತಿ ವಿಚಾರಕ್ಕೆ ಯಾರು ಕೂಡ ರೈತರು ಗಾಬರಿ ಅಂತದ್ದು ಬೇಡ. ಯಾಕೆಂದ್ರೆ ತಮ್ಮ ಜಮೀನನ್ನ ತಮಗೆ ದಾಖಲೆಯಿಂದ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಮಿಸ್ಸಿಂಗ್ ರೆಕಾರ್ಡ್ಸ್ ಇಲ್ಲದ್ರೆ ಮಿಸ್ಸಿಂಗ್ ಕಮಿಟಿಗೆ ಹೋಗಿ DC ಇಂದ ಅದು ಕೂಡ ಆಗಿ ಬರ್ತಾ ಇದೆ. ಶೀಘ್ರದಲ್ಲೇ ದುರಸ್ತಿನೂ ಕೂಡ ಪ್ರತಿ ಹಳ್ಳಿಲೂ ಕೂಡ ದುರಸ್ತಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೂಡ ಈ ಸಂದರ್ಭ ಶುಭವನ್ನು ಕೊಡ್ತೇನೆ. ಬಳಿಕ ಮಾತನಾಡಿದ HDCC ಬ್ಯಾಂಕ್ ಅಧ್ಯಕ್ಷ ನಾಗರಾಜು, ಇಂದು ಹಾಸನದಲ್ಲಿ ಹೈನುಗಾರಿಕೆ ಮೂಲಕ ಲಕ್ಷಾಂತರ ಕುಟುಂಬಗಳು ಬದುಕು ಕಟ್ಟಿಕೊಂಡಿವೆ. ಆರ್ಥಿಕವಾಗಿ ಮುಂದುವರಿಯಲು ಹಾಲು ಉತ್ಪಾದಕ ಸಂಘಗಳು ಸಹಕಾರಿಯಾಗಲಿವೆ. KMF, ಹಾಸನ ಹಾಲು ಒಕ್ಕೂಟ, ಧರ್ಮಸ್ಥಳ ಸಂಘದ ಆರ್ಥಿಕ ಸಹಕಾರದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ. ರೇವಣ್ಣನವರು ಸಹ ಹೈನುಗಾರಿಕೆಗೆ ಹೆಚ್ಚಿನ ಸಹಕಾರ ನೀಡುತ್ತಿದ್ದಾರೆ ಎಂದರು. ಹಾಲು ಉತ್ಪಾದಕ ಸಹಕಾರ ಸಂಘದ ಕಟ್ಟಡದ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ನಾನು ಮತ್ತೆ ಈ ಭಾಗದ ಈ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಂತ ಸ್ವರೂಪಣ್ಣವರು ಸಹ ಬಂದಿದ್ರು. ಈ ತುಂಬ ದಿನಗಳ ಹಿಂದೆ ಈ ಕಟ್ಟಡ ನಿರ್ಮಾಣ ಆಗಬೇಕಾಯಿತು. ಸ್ವಲ್ಪ ತಾಂತ್ರಿಕ ದೋಷಗಳಿಂದ ಸ್ವಲ್ಪ ತಡವಾಯಿತು. ಇವತ್ತು ಈ ಕಟ್ಟಡಕ್ಕೆ ಈಗಾಗಲೇ ಹಾಸನ ಹಾಲು ಒಕ್ಕೂಟದಿಂದ 3 ಲಕ್ಷ, ಕರ್ನಾಟಕ ಮಿಲ್ಕ್ ಫೆಡರೇಷನ್ನಿಂದ 4.5 ಲಕ್ಷ ಮತ್ತು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಿಂದ 1.5 ಲಕ್ಷ ರೂಪಾಯಿ ಹಣವನ್ನು ಆರ್ಥಿಕ ನೆರವನ್ನು ಈ ಕಟ್ಟಡದ ನಿರ್ಮಾಣ ಕಾರ್ಯಕ್ಕೆ ಕೊಡಲಾಗ್ತಿದೆ. ಈಗ ಇವತ್ತೇನು ಹಳ್ಳಿಗಳಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘಗಳೇನಿದೆ ಅದರಿಂದ ಹಳ್ಳಿಯ ರೈತರ ಜೀವನ ತುಂಬ ಉತ್ತಮವಾಗಿ ನಿರ್ವಹಣೆ ಆಗ್ತಿದೆ ಅಂತ ಹೇಳ್ತಾ ಅವರು ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ತುಂಬ ಅನುಕೂಲ ಆಗಿದೆ. ಇವತ್ತು ಇವು ಸಹಕಾರ ಸಂಘಗಳು ಗ್ರಾಮೀಣ ಭಾಗದಲ್ಲಿ ಸಹಕಾರ ಸಂಘಗಳ ಪಾತ್ರ ತುಂಬ ದೊಡ್ಡದಿದೆ ಅಂದ್ರೆ ತಪ್ಪಾಗಲಾರ್ದು. ಇವತ್ತು ಒಂದು ಕಡೆ ಜಿಲ್ಲಾ ಕೇಂದ್ರ ಬ್ಯಾಂಕ್ ಇರ್ಬೋದು, ಇನ್ನೊಂದು ಕಡೆ ಹಾಸನ ಹಾಲು ಒಕ್ಕೂಟ ಇರ್ಬೋದು. ಇವತ್ತು ಹಳ್ಳಿನಲ್ಲಿ ರೈತರು ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ತುಂಬ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಿದೆ. ಅದೇ ರೀತಿ ಇವತ್ತು ರೇವಣ್ಣ ಸಾಹೇಬರ ಒಂದು ಶ್ರಮದ ಪ್ರತಿಫಲವಾಗಿ ಹಾಸನದಲ್ಲಿ ಮೆಗಾ ಡೈರಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಇವತ್ತು ಮೆಗಾ ಡೈರಿ ಪ್ರಾರಂಭ ಆದರೆ ಸುಮಾರು ಒಂದು ದಿನಕ್ಕೆ 20 ಲಕ್ಷ ಲೀಟರ್ ಹಾಲು ಸಂಗ್ರಹ ಆದರೂ ಸಹ ಅದನ್ನು ಉಪೋತ್ಪನ್ನಗಳನ್ನ ಮಾಡಿ ಮತ್ತೆ ದೇಶದ ಗಡಿ ಭಾಗಕ್ಕೆ ಹಾಲು ಸಪ್ಲೈನ ಮಾಡೋದ್ರ ಮೂಲಕ ಈ ಜಿಲ್ಲೆಯ ರೈತರು ಆರ್ಥಿಕವಾಗಿ ಒಂದು ಸಮೃದ್ಧಿಯನ್ನಾಗಲಿಕ್ಕೆ ತುಂಬ ಅನುಕೂಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮದಲ್ಲಿ ಯಲಗುಂದ ಪಂಚಾಯಿತಿಯ RI ಯತೀಶ್ ಕುಮಾರ್, PDO ಯಶಸ್ವಿನಿ, KMF ಅಧಿಕಾರಿಗಳಾದ ಮಮತಾ, ಸವಿತಾ, ಗ್ರಾಮದ ಮುಖಂಡರುಗಳಾದ ಜಗದೀಶ್, ಮೂರ್ತಿ, ದರ್ಶನ್, ರಮೇಶ್, ಚಂದ್ರಣ್ಣ, ಪರಮೇಶ್, ಜಗದೀಶ್, ರಾಜಣ್ಣ, ರಘು, ತಮ್ಮಣ್ಣ, RP ವೆಂಕಟೇಶ್
ಹಾಗೂ ನ್ಯೂಸ್ ಫಸ್ಟ್ ಸಂಪಾದಕ ಕಿರಣ್ ಕುಮಾರ್ ಮತ್ತಿತರರು ಹಾಜರಿದ್ದರು.